ಆರ್ಥಿಕ ಅಶಿಸ್ತು ಕಾರಣ ಆಗಿದೆ. ಇದು ಮೂಲ ಕಾರಣ. ಬೈ ಎಲೆಕ್ಷನ್ ನಡುವೆ ದಾವಣಗೆರೆ ದಕ್ಷಿಣದ ಮೇಲೆ ಸ್ಪೆಷಲ್ ಪ್ರೀತಿ. ಇದೀಗ ಬಜೆಟ್ನಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬರೋಬ್ಬರಿ 100 ಕೋಟಿ ರೂಪಾಯಿ ಅನುದಾನ. ಅಹಿಂದ ವರ್ಗ ಹೆಚ್ಚಿಸಿರುವ ಕಡೆ ಮೂಲಭೂತ ಸೌಕರ್ಯಕ್ಕಾಗಿ 100 ಕೋಟಿ ರೂಪಾಯಿ. ಮುಸ್ಲಿಮರು ಹೆಚ್ಚಿರುವ ಪ್ರದೇಶಗಳ ಅಭಿವೃದ್ಧಿಗೆ ಸಿಎಂ ಸಿದ್ದು ಆದ್ಯತೆಯನ್ನ ಕೊಟ್ಟಿದ್ದಾರೆ. ಉಪಚುನಾವಣೆ ಹಿನ್ನೆಲೆ ಇಷ್ಟೊಂದು ಅನುದಾನ ನೀಡಿದ ಮುಖ್ಯಮಂತ್ರಿ ನಗರಾಭಿವೃದ್ಧಿ ಮೂಲ ಸೌಕರ್ಯ ಯೋಜನೆಯಡಿ ಈ ಅನುದಾನ ಘೋಷಣೆಯನ್ನ ಮಾಡಿದ್ದಾರೆ. ಉಪಚುನಾವಣೆ ಹಿನ್ನೆಲೆ ಮತದಾರರನ್ನ ಸೆಳೆಯಲು ಸರ್ಕಾರ ಮುಂದಾಗಿದೆ. ಶಾಮನೂರು ಶಿವಶಂಕರಪ್ಪ ನಿಧನದಿಂದ ತೆರವಾಗಿರುವ ದಾವಣಗೆರೆ ದಕ್ಷಿಣ ಮುಂದಿನ 3 ತಿಂಗಳೊಳಗೆ ದಾವಣಗೆರೆ ದಕ್ಷಿಣಕ್ಕೆ ಉಪಚುನಾವಣೆ. ಹೀಗಾಗಿ ಅಲ್ಲಿರುವಂತಹ ಜನಗಳ ಮನ ಓಲೈಕೆಗೆ ಈ ರೀತಿಯಾದಂತಹ ಬಜೆಟ್ ಘೋಷಣೆ ಮಾಡಿದ್ರ. 2008ರಿಂದಲೂ ಕಾಂಗ್ರೆಸ್ ವಶದಲ್ಲಿಯೇ ಸತತವಾಗಿ 4 ಬಾರಿ ಆಯ್ಕೆಯಾಗಿದ್ದ ಶಾಮನೂರು ಶಿವಶಂಕರಪ್ಪ ಉಪಚುನಾವಣೆಯಲ್ಲೂ ಕಾಂಗ್ರೆಸ್ ಗೆಲ್ಲಿಸಲು 100 ಕೋಟಿ ಅನುದಾನ. ಎಸ್ ದಿಲೀಪ್ ಕುಮಾರ್ ಸರ್, ನೋಡಿ, ಹಣಕಾಸು ಆಯೋಗದ ಏನು ಶಿಫಾರಸಿನಂತೆ 15 ಮತ್ತು 20 ವರ್ಗದಲ್ಲಿ ಕೇಂದ್ರ ಸರ್ಕಾರದ ಮೋದಿ ಅವರ ಸರ್ಕಾರದ ಇದ್ದ ಸಂದರ್ಭದಲ್ಲಿ 13ನೇ ಆಯೋಗದ ಪಾಲು UPA ಅವಧಿ 4.32%, 14ನೇ ಆಯೋಗದ ಪಾಲು NDA ಅವಧಿ 4.71%. BJP ಸರ್ಕಾರ ಕರ್ನಾಟಕ ಸಿಗುತ್ತಿದ್ದ ಪಾಲು ಹೆಚ್ಚಿಸಿ ರಾಜ್ಯದ ಬೊಕ್ಕಸಕ್ಕೆ ಬಲ ತುಂಬಿತ್ತು. ಅಂದರೆ ಅವರ BJP ಟೈಮಲ್ಲಿ ಇವರು ಯಾಕೆ ಮಾಡಲಿಲ್ಲ? ಈಗ ಇವರು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಮೇಡಮ್. ಇಲ್ಲಿ ಹೇಳಿದಲ್ಲ, ಬಿಟ್ಟಿ ಭಾಗ್ಯಗಳನ್ನು ಕೊಡುವಂಥದ್ದು, ಹೊಂದಿಸ್ಕೊಳ್ಳುವಂಥದ್ದು ಯಾವ ಥರ ಅದನ್ನು, ಮತ್ತು ತೆರಿಗೆ ಹಣವನ್ನು ರಿಕವರಿ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಒಂದು ಅಂಕಿಅಂಶ ಕೊಡ್ತೀನಿ ನೋಡಿ. ಇಲ್ಲಿ ಹಣಕಾಸು ಶಿಸ್ತು 12 ನೋಡಿ 12.50 ಸಿದ್ದರಾಮಯ್ಯ ಸರ್ಕಾರದ ಅವಧಿ ಹೆಚ್ಚಾದ ವಿತ್ತೀಯ ಕೊರತೆ. ತೆರಿಗೆ ಪ್ರಯತ್ನ 2.50%. ತೆರಿಗೆ ಸೋರಿಕೆಯನ್ನು ತಡೆಯಲು ವಿಫಲವಾದ ಆಡಳಿತ. ಅಂದರೆ ಇದು ಒಟ್ಟಾರೆ ಇದನ್ನು ಏನು ಕ್ರಮ ಜರುಗಿಸಬೇಕಾಯಿತು ಅದನ್ನು ತುಂಬಲಿಕ್ಕೆ ಅದನ್ನು ಮಾಡಲಿಲ್ಲ. ಇದು ಅದೊಂದು. ಎರಡನೇದು ಹೇಳಿದ್ರಲ್ಲ, ಈಗ ಅವನೇನು ಭಾಳ ಉಪಚುನಾವಣೆ ಕೊಡ್ತಾವ್ರೆ ಅಂತ ಏನು ಹೊಸ್ತೇನಲ್ಲ. ಅದು ಕಳೆದ ಬಾರಿ ಚನ್ನಪಟ್ಟಣಕ್ಕೂ ಉಪಚುನಾವಣೆ ಕೊಟ್ಟರು. ಬಸವರಾಜ ಬೊಮ್ಮಾಯಿ ಅವರ ಸುಪುತ್ರ ಎಲೆಕ್ಷನ್ ನಿಂತ್ಕೊಂಡ ಆ ಕ್ಷೇತ್ರಕ್ಕೂ 500-600 ಕೋಟಿ ಪ್ಯಾಕೇಜನ್ನು ಕೊಟ್ಟಿದ್ದೆಲ್ಲ ನೋಡಿದ್ದೀರ. ಈ ರೀತಿಯಾಗಿ ಇಂಡೈರೆಕ್ಟ್ ಆಗಿ ಅಲ್ಲೇನಾದ್ರು ತಮ್ಮ ಪಕ್ಷವನ್ನು ಭದ್ರ ಮಾಡ್ಕೋಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಈ ರೀತಿಯಾಗಿ ಬಹುಶಃ ಈ ಬಜೆಟ್ನಲ್ಲಿ ಅದಕ್ಕೆ ಹಣವನ್ನು ಮೀಸಲಿಟ್ಟಿರ್ಬೋದು ಅಂತ ಹೇಳಿ ಭಾವಿಸ್ಬೋದು. ಸರ್, ಇದೀಗ ಬೈ ಎಲೆಕ್ಷನ್ ವಿಚಾರಕ್ಕೆ ಮಾತನಾಡೋದಾದ್ರೆ ಬಾಗಲಕೋಟೆ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಇವೆರಡೂ ಕೂಡ ತುಂಬಾ ಹೈಪಲ್ಲಿ, ಅಂದ್ರೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಲ್ಲಿ ಗೆಲ್ಲಲೇಬೇಕು ಅನ್ನುವಂಥ BJP ಹಠ ಒಂದ್ ಕಡೆ ಇದ್ರೆ, ಕಾಂಗ್ರೆಸ್ ಸಹಿತ ಕೊಡ್ಲೇಬಾರ್ದು ಅನ್ನುವಂಥ ಹಠ. ಈಗ ಅದರ ಬೆನ್ನಲ್ಲೇ ಬಜೆಟ್ನಲ್ಲಿ ದಾವಣಗೆರೆ ಉಪಚುನಾವಣೆಯ ವಿಚಾರವನ್ನ ಮುಂದಿಟ್ಕೊಂಡು 100 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡ್ತು ಅನ್ಸುತ್ತಾ? ಅಲ್ಲ, ಈ ಕಾಂಗ್ರೆಸ್ ಬಂದಿರತಕ್ಕಂಥದ್ದೇ ಹಿಂಗೆ. ಇವರು ಅಧಿಕಾರಕ್ಕೆ ಬಂದಿರೋದೇ ಆಸೆ ಆಮಿಷಗಳು, ಸುಳ್ಳು ಭರವಸೆಗಳನ್ನು ಕೊಟ್ಟೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ನೀವು 2023 ಚುನಾವಣೆ ತೆಗೆದುಕೊಳ್ಳಿ ಅಥವಾ 2024 ಉಪಚುನಾವಣೆ ತೆಗೆದುಕೊಳ್ಳಿ. ಉಪಚುನಾವಣೆಯಲ್ಲೂ ಸಹ ಇದೇ ಚನ್ನಪಟ್ಟಣ ಆಗಿರ್ಬೋದು ಅಥವಾ ಹಾವೇರಿ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಇವರಿಗೆಲ್ಲ ಏನು ಮಾಡಿದ್ರು, ಚುನಾವಣೆ ಇನ್ನೊಂದೇನು ವಾರ ಇದೆ ಅಂತ ಅಂದಾಗ 10,000 ಹಣವನ್ನು ಅಕೌಂಟ್ಗೆ ಹಾಕೋದ್ರು ಅಂತ. ಗೃಹಲಕ್ಷ್ಮಿ ಹಣವನ್ನು ಒಂದೇ ಸಲ ಅಕೌಂಟ್ಗೆ ಹಾಕಿ ಅವರಿಗೆ ಉಚಿತವಾಗಿ ಹಣವನ್ನು ಕೊಟ್ಟು ಅದನ್ನು ಮತಗಳನ್ನು ಪರ್ಚೇಸ್ ಮಾಡಿದ್ರು. ಅದೇ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಈಗ 100 ಕೋಟಿ ಹಣವನ್ನು ಅಲ್ಲಿ ಕೊಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಚುನಾವಣೆ ಪರ್ಪಸ್. ಅದಕ್ಕೆ ನಾವು ಹೇಳಿದ್ದು, ಇವರು ಇಲ್ಲಿ ಬಜೆಟ್ ಮಾಡ್ತಿರ್ತಕ್ಕಂಥದ್ದು ರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕಲ್ಲ. ಇವ್ರು ಮಾಡ್ತಿರ್ತಕ್ಕಂಥದ್ದು ಇದು ರಾಜಕೀಯ ಬಜೆಟ್, ಇದು ಆರ್ಥಿಕ ಬಜೆಟ್ ಅಲ್ಲ. ಯಾವತ್ತೇ ಆಗಲಿ ಒಂದು ಬಜೆಟ್ ಮಾಡಿದ್ರೆ ಆರ್ಥಿಕ ಶಿಸ್ತನ್ನು ಕಾಪಾಡ್ತಕ್ಕಂಥದ್ದು, ಮತ್ತು ರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು, ಮತ್ತು ರಾಜ್ಯದಲ್ಲಿರ್ತಕ್ಕಂಥ ವಿತ್ತೀಯ ಕೊರತೆಯನ್ನು, ರೆವಿನ್ಯೂ ಡಿಫಿಸಿಟನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆದರೆ ಇವತ್ತು ರೆವಿನ್ಯೂ ಡಿಫಿಸಿಟ್ಟು ಅತಿ ಹೆಚ್ಚು, ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ 97,499 ವಿತ್ತೀಯ ಕೊರತೆ ಆಗಿದೆ. ಅಂದರೆ ಡೆಫಿಸಿಟ್ ಬಜೆಟನ್ನು ಮಂಡನೆ ಮಾಡಿದೆ. ಈ ರೀತಿ ಇಷ್ಟೊಂದು ಆರ್ಥಿಕತೆಯ ಬಗ್ಗೆ ನಾಲೆಜ್ ಇಡ್ದಲೇ ಇರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ನಾವು ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಕರ್ಮ ಅಂತ ಹೇಳ್ಬೋದು ಮೇಡಮ್. ಮತ್ತು ಇನ್ನೊಂದು ನೋಡಿ, ಸರ್ಕಾರಿ ಕಾಲೇಜುಗಳ ದುರಸ್ತಿಗೆ 100 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ ಮೇಡಮ್. ಸರ್ಕಾರಿ ಕಾಲೇಜುಗಳು ಟೋಟಲ್ ಕರ್ನಾಟಕದ ಸರ್ಕಾರಿ ಕಾಲೇಜುಗಳನ್ನು ಸರಿಪಡಿಸಲಿಕ್ಕೆ 100 ಕೋಟಿ ಮೀಸಲಂತೆ. ಅದೇ ಉರ್ದು ಶಾಲೆಗಳಿಗೆ 400 ಕೋಟಿ ಅಂತೆ. ಅರೆ ಏನು ಮೇಡಮ್, ಏನು ಮಾಡ್ಬೇಕು? ಅದನ್ನ ನಾವು ಹೇಳ್ತಿರ್ತಕ್ಕಂಥದ್ದು, ಇದೊಂದು ಬಜೆಟ್ ಜಿಹಾದ್ ಅಂತೇಳಿ. ಸರ್ಕಾರಿ ಕಾಲೇಜುಗಳು ಎಷ್ಟಿದ್ದಾವೆ, ಉರ್ದು ಶಾಲೆಗಳು ಎಷ್ಟಿದ್ದಾವೆ? ಇದೊಂದು ಈ ತುಷ್ಟೀಕರಣದ ನೆಕ್ಸ್ಟ್ ಲೆವೆಲ್ ಇವ್ರದ್ದು. ಈ ರಾಜ್ಯವನ್ನು ಹಾಳು ಮಾಡಬೇಕು ಅಂತ ಹೊರಟಿರ್ತಕ್ಕಂಥದ್ದು. ಈ ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿರೋದು ಕೈಗಾರಿಕೆಗಳಿಗೆ ಏನದು ಅನುದಾನ ಕೊಟ್ಟಿದ್ದಾರೆ? ಏನೂ ಇಲ್ಲ. ಬೆಂಗಳೂರು ಇವತ್ತು ಆರ್ಟ್ ಸಿಟಿ, ಒಂದು ಸಿಲಿಕಾನ್ ಸಿಟಿ. ಬೆಂಗಳೂರಿಗೆ ಏನು ಕೊಟ್ಟಿದ್ದಾರೆ? ಏನೂ ಇಲ್ಲ.